ಎಲ್ಲರಿಗೂ ನನ್ನ ನಮಸ್ಕಾರ ಹಾಗೂ ದೀಕ್ಷಾ ಸ್ಪಿರಿಚುವಲ್ ವರ್ಲ್ಡ್ ಮೆಡಿಟೇಷನ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು 13 ಡೇಸ್ ಆಫ್ 21 ಡೇಸ್ ಮೆಡಿಟೇಷನ್ನ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ಮೆಡಿಟೇಷನ್ ತುಂಬಾ ವಿಶೇಷವಾಗಿದೆ. ಏನಪ್ಪ ಆ ಮೆಡಿಟೇಷನ್ ಅಂದ್ರೆ ಭಾವ ಸಮನ್ವಯ ಧ್ಯಾನ ಅಂತ. ಏನು ಭಾವ ಸಮನ್ವಯ ಅಂದ್ರೆ ಎಮೋಷನಲ್ ಕಂಟ್ರೋಲ್ ಮೆಡಿಟೇಷನ್. ಹೇಗೆ ನಮ್ಮ ಎಮೋಷನ್ ಕಂಟ್ರೋಲ್ ಮಾಡ್ಬೋದು? ನಮ್ಮಲ್ಲಿ 7 ಶರೀರಗಳಿರುತ್ತೆ ಅಂತ ನಮ್ಗೆಲ್ಲ ಗೊತ್ತು. ಅದರಲ್ಲಿ ಒಂದು ಸೂಕ್ಷ್ಮ ಶರೀರ. ನಮ್ಮ ಸೂಕ್ಷ್ಮ ಶರೀರದಲ್ಲಿ ಏನಾದರೂ ಎನರ್ಜಿ ಇಲ್ಲ ಅಂದ್ರೆ, ಅದು ಎನರ್ಜಿ ಲಾಸ್ ಆಗಿದ್ರೆ, ನಮಸ್ತೆ ಮ್ಯಾಮ್, ಆಗ ನಮ್ಮ ಭಾವನೆಗಳಲ್ಲಿ ಆಲೋಚನೆಗಳಲ್ಲಿ ವ್ಯತ್ಯಾಸವಾಗಿ ನಾವು ಆನಂದವನ್ನ ಪಡೆಯೋದಕ್ಕೆ ಸಾಧ್ಯ ಆಗಲ್ಲ. ದಿನ ಬರೀ ಬೇಡದೇ ಇರೋ ವಿಚಾರಗಳನ್ನಷ್ಟೇ ನಾವು ಯೋಚನೆ ಮಾಡಿಕೊಂಡು ನಮ್ಮ ಜೀವನವನ್ನ ದುಃಖದಲ್ಲಿ ಕಳೀತಾ ಇರ್ತೀವಿ. ಸೊ ಹಾಗಾಗಿ ಭಾವ ಸಮನ್ವಯ ಧ್ಯಾನ ಒಂದು ವಿಶೇಷವಾದ ಧ್ಯಾನ ಆಗಿದೆ. ಈ ಧ್ಯಾನದ ಮೂಲಕ ನಮ್ಮ ಸೂಕ್ಷ್ಮ ಶರೀರದಲ್ಲಿ ಸ್ಥಾಪಿತವಾಗಿರುವ 7 ಚಕ್ರಗಳಿಗೆ ವರ್ಣ ಚೈತನ್ಯವನ್ನ ಮರುಪಾವತಿಸಿ ಅಥವಾ ಮರುಪೂರ್ಣ ಮಾಡಿ ಅವುಗಳನ್ನ ಶುದ್ಧೀಕರಿಸಿ ಹಾಗೂ ಜಾಗೃತಗೊಳಿಸೋದಾಗಿದೆ. ಅವುಗಳ ಮಧ್ಯೆ ಸಮನ್ವಯ ಮತ್ತು ಸಮತೋಲನವನ್ನ ತರುವುದರ ಮೂಲಕ ನಮ್ಮ ಆಲೋಚನೆಗಳನ್ನ ಭಾವನೆಗಳನ್ನ ನಿಯಂತ್ರಿಸಬಹುದು. ಇದರಿಂದ ಅಸ್ತಿತ್ವದಲ್ಲಿರುವ ನಮ್ಮಲ್ಲಿ 5 ಕೋಶಗಳು ಅಸ್ತಿತ್ವದಲ್ಲಿದೆ. ಯಾವ್ಯಾವುದು ಅಂದ್ರೆ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ಆಮೇಲೆ ವಿಜ್ಞಾನಮಯ ಕೋಶ, ಇನ್ನೊಂದು ಕೊನೆಯದಾಗಿ ಆನಂದಮಯ ಕೋಶ. ಈ 5 ಕೋಶಗಳನ್ನ ಸಮನ್ವಯ ತರೋದ್ರಿಂದ ನಮ್ಮಲ್ಲಿ ಏನಾಗತ್ತೆ, ಸಾಮರಸ್ಯ ಉಂಟಾಗಿ ಸ್ವಸ್ಥ್ಯ, ಸೌಖ್ಯ, ಶಾಂತಿ, ಸುಖ, ಸಮೃದ್ಧಿ ಜೀವನ ನಮ್ಮದಾಗತ್ತೆ. ಓಕೆ, ಸೊ ಈಗ ಈ ಧ್ಯಾನವನ್ನ ಮಾಡೋಣ. ಎಲ್ಲರೂ ಧ್ಯಾನಕ್ಕೆ ಸಿದ್ಧರಾಗಿ ನಿಧಾನವಾಗಿ ನಿಮ್ಮ 2 ಕಾಲುಗಳನ್ನು ಕ್ರಾಸ್ ಮಾಡಿ ನಿಮ್ಮ ಕೈ ಬೆರಳುಗಳನ್ನು ಕ್ಲಾಸ್ ಮಾಡಿ ಹಾಗೆ ನಿಧಾನವಾಗಿ ನಿಮ್ಮ 2 ಕಣ್ಣುಗಳನ್ನು ಮುಚ್ಚಿ ಈಗ ಮೊದಲನೇದಾಗಿ ನಾವು ಈ ಮೊದಲನೇ ಹಂತ ನಮ್ಮ ಮನಸ್ಸನ್ನ ಥಾಟ್ಲೆಸ್ ಸ್ಟೇಜ್ಗೆ ತಗೊಂಡೋಗೋದು. ನೆಕ್ಸ್ಟ್ ನಮ್ಮ ಸೂಕ್ಷ್ಮ ಶರೀರದಲ್ಲಿ ಸ್ಥಾಪಿತವಾಗಿರುವ 7 ಚಕ್ರಗಳಿಗೆ ಅವುಗಳ ವರ್ಣವನ್ನ ಅಂದ್ರೆ ಕಲರ್ಸ್ನ ಶಕ್ತಿಯನ್ನ ಹಿಂದಿರುಗಿಸೋದಾಗಿದೆ. ಓಕೆ, ಸೊ ಈಗ ನಿಧಾನವಾಗಿ ನಿಮ್ಮ ಕಾಲು ಬೆರಳುಗಳು ವಿಶ್ರಮಿಸ್ತಾ ಇದೆ. ಅಬ್ಸರ್ವ್ ಮಾಡಿ, ಫೀಲ್ ಮಾಡಿ. ಆ ವಿಶ್ರಾಂತಿಯ ಶಕ್ತಿ ನಿಮ್ಮ ಕಾಲು ಪಾದಗಳನ್ನ ಆವರಿಸಿದೆ. ಹಾಗೆ ಕಾಲು ಪಾದಗಳು ವಿಶ್ರಾಂತಿಯನ್ನ ಪಡಿತಾ ಇದೆ. ಈಗ ನಿಮ್ಮ 2 ಕಾಲುಗಳ ಹಿಮ್ಮಡಿಗಳು ವಿಶ್ರಾಂತಿಯ ಶಕ್ತಿಯನ್ನ ಆವರಿಸಿಕೊಳ್ತಾ ಇದೆ. ಈಗ ನಿಮ್ಮ 2 ಕಾಲಿನ ಮೀನಿನ ಖಂಡಗಳು ವಿಶ್ರಾಂತಿಯ ಸಾಗರವನ್ನ ಅನುಭವಿಸ್ತಾ ಇದೆ. ಈಗ ನಿಮ್ಮ 2 ಮಂಡಿಗಳು ವಿಶ್ರಮಿಸ್ತಾ ಇದೆ. ಹಾಗೆ ನಿಮ್ಮ ಕಾಲುಗಳ 2 ತೊಡೆಯ ಭಾಗಗಳು ಕೂಡ ಕಂಪ್ಲೀಟ್ ಆಗಿ ವಿಶ್ರಾಂತಿಯನ್ನ ಪಡಿತಾ ಇದೆ. ವಿಶ್ರಮಿಸಿ, ಅನುಭವಿಸಿ, ಆನಂದಿಸಿ. ಈಗ ಆ ವಿಶ್ರಾಂತಿಯ ಶಕ್ತಿ ಕಂಪ್ಲೀಟ್ ಆಗಿ ಹಾಗೆ ಮೇಲ್ ಹರಿತಾ ಬಂದು ನಿಮ್ಮ ಹೊಟ್ಟೆಯನ್ನ ಆವರಿಸ್ಕೊಳ್ತಾ ಇದೆ.
ಹಾಗೆ ನಿಮ್ಮ ಹೊಟ್ಟೆಯ ಭಾಗ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗ್ತಿದೆ. ಹಾಗೆ ಬೆನ್ನಿನ ಹಿಂದಿನ ಭಾಗವನ್ನ ಆ ವಿಶ್ರಾಂತಿಯ ಶಕ್ತಿ ಆವರಿಸಿಕೊಳ್ತಾ ಇದೆ. ಹಾಗೆ ಆ ಕಂಪ್ಲೀಟ್ ಪಾರ್ಟ್ಸ್ ವಿಶ್ರಮಿಸ್ತಾ ಇದೆ. ವಿಶ್ರಮಿಸಿ. ನಿಮ್ಮ ದೇಹದ ಯಾವುದೇ ಭಾಗಗಳು ಕೂಡ ಬಿಗಿತವಾಗಿರಬಾರ್ದು, ಸಡಿಲಗೊಳಿಸಿ. ಪ್ರತಿಯೊಂದು ಭಾಗವೂ ಕೂಡ ಫ್ರೀಯಾಗಿ ಆರಾಮದಾಯಕವಾಗಿರಬೇಕು. ಎಲ್ಲಿಯೂ ಕೂಡ ಹಿಡಿತಾ ಬೇಡ. ಈಗ ಆ ವಿಶ್ರಾಂತಿಯ ಶಕ್ತಿ ಬೆನ್ನಿನ ಮೇಲ್ಭಾಗ ಹಾಗೂ ನಿಮ್ಮ ಎದೆಯಿಂದ ಶೋಲ್ಡರ್ ವರೆಗೂ ಹರಿದುಕೊಂಡು ಬರ್ತಾ ಇದೆ. ವಿಶ್ರಮಿಸಿ, ಅನುಭವಿಸಿ, ಫೀಲ್ ಮಾಡಿ ಆ ರಿಲ್ಯಾಕ್ಸೇಷನ್ನ. Relax, relax and complete relax, friends. ನಾನು ಹೇಳೋವರೆಗೂ ಕೂಡ ನೀವು ಕಣ್ಣುಗಳನ್ನು ಓಪನ್ ಮಾಡಬಾರ್ದು. ಈಗ ಆ ವಿಶ್ರಾಂತಿಯ ಶಕ್ತಿ ನಿಮ್ಮ ಶೋಲ್ಡರ್ ಇಂದ ನಿಮ್ಮ ಕೈಗಳನ್ನ ಆವರಿಸಿಕೊಳ್ತಾ ಇದೆ. ಕೈಯ ಬೆರಳುಗಳನ್ನ ಆವರಿಸಿಕೊಳ್ತಾ ಇದೆ. ಕಂಪ್ಲೀಟ್ ರಿಲ್ಯಾಕ್ಸ್ ಫೀಲ್ ಆಗ್ತಿದೆ. ನಿಮ್ಮ ಸಂಪೂರ್ಣ ಎರಡೂ ಕೈಗಳು ಕೂಡ ವಿಶ್ರಾಂತಿಯಿಂದ ವಿಶ್ರಮಿಸ್ತಾ ಇದೆ. ಆನಂದಿಸಿ ಈ ವಿಶ್ರಾಂತಿಯ ಸ್ಥಿತಿಯನ್ನ. ಈಗ ಹಾಗೆ ಆ ವಿಶ್ರಾಂತಿಯ ಶಕ್ತಿ ನಿಮ್ಮ ಗಂಟಲನ್ನ ಆವರಿಸಿಕೊಳ್ತಾ ಇದೆ. ಹಿಂದೆ ಕುತ್ತಿಗೆಯ ಭಾಗವನ್ನ ಆವರಿಸಿಕೊಳ್ತಾ ಇದೆ. ಹಾಗೆ ಈ ಭಾಗಗಳು ವಿಶ್ರಾಂತಿಯಿಂದ ವಿಶ್ರಮಿಸ್ತಾ ಇದೆ. ಆ ವಿಶ್ರಾಂತಿಯನ್ನ ಅನುಭವಿಸಿ ಫ್ರೆಂಡ್ಸ್. ಈಗ ನಿಮ್ಮ ದವಡೆ, ಲಿಪ್ಸು, ನಿಮಗೆಲ್ಲ ವಿಶ್ರಾಂತಿಯಿಂದ ವಿಶ್ರಮಿಸ್ತಾ ಇದೆ. ಆ ವಿಶ್ರಾಂತಿ ಶಕ್ತಿಯನ್ನ ಆವರಿಸಿಕೊಳ್ತಾ ಇದೆ. ಈಗ ನಿಮ್ಮ ಎರಡು ಕೆನ್ನೆಗಳು, ಮೂಗು, ಕಿವಿಗಳು ವಿಶ್ರಾಂತಿಯ ಶಕ್ತಿಯನ್ನ ಆವರಿಸಿಕೊಳ್ತಾ ಇದೆ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ಕಂಪ್ಲೀಟ್ ರಿಲ್ಯಾಕ್ಸ್. ಈಗ ನಿಮ್ಮ ಎರಡು ಕಣ್ಣುಗಳು, ನಿಮ್ಮ ಎರಡು ಹುಬ್ಬುಗಳು ವಿಶ್ರಾಂತಿ ಶಕ್ತಿಯಿಂದ ಆವರಿಸಿಕೊಳ್ತಾ ಇದೆ. ರಿಲ್ಯಾಕ್ಸ್ ಫೀಲ್ ಆಗಿ. ಈಗ ನಿಮ್ಮ ಹಣೆಯ ಭಾಗ ಹಾಗೂ ತಲೆಯ ಮೇಲ್ಭಾಗ, ನಿಮ್ಮ ದೇಹದ ಪ್ರತಿ ಭಾಗವೂ ಕೂಡ ವಿಶ್ರಾಂತಿಯ ಶಕ್ತಿಯನ್ನ ಆವರಿಸಿ ವಿಶ್ರಾಂತಿಯ ಹೊದಿಕೆಯನ್ನ ಹೊದ್ಕೊಳ್ತಾ ಇದೆ. ರಿಲ್ಯಾಕ್ಸ್,
ರಿಲ್ಯಾಕ್ಸ್, ಕಂಪ್ಲೀಟ್ ರಿಲ್ಯಾಕ್ಸ್. ಈಗ ನಿಮ್ಮ ದೇಹ ಸಂಪೂರ್ಣವಾಗಿ ವಿಶ್ರಾಂತಿಯಿಂದ ಕೂಡಿದೆ. ಹಾಗೆ ನಿಮ್ಮ ಮನಸ್ಸು ಕೂಡ ಶಾಂತವಾಗಿದೆ ಸ್ನೇಹಿತರೆ. ಈಗ ನಾನು 3ರಿಂದ 1 ಕೌಂಟ್ ಮಾಡ್ತೀನಿ. ಆ ಕೌಂಟ್ ಮಾಡೋ ಅಷ್ಟರಲ್ಲಿ ನಾವೆಲ್ಲರೂ ಕೂಡ ಒಂದು ದೊಡ್ಡ ಉದ್ಯಾನವನಕ್ಕೆ ಹೋಗ್ತಾ ಇದ್ದೀವಿ. ಆ ಹಸಿರಿನ ಹುಲ್ಲಿನ ಹಾಸಿಗೆಯ ಮೇಲೆ ನಾವೆಲ್ಲ ನಿಂತ್ಕೊಂಡಿದ್ದೀವಿ ಅಂತ ಫೀಲ್ ಮಾಡಬೇಕು. ಹಾಗೆ ವಿಜುವಲೈಸ್ ಮಾಡಿ, ದೃಶ್ಯೀಕರಣಗೊಳಿಸಿ, ಹಾಗೆ ಅನುಭವಿಸಿ. ನಾವೆಲ್ಲ ಈಗ ಉದ್ಯಾನವನದಲ್ಲಿದ್ದೇವೆ. 3, 2, 1. ಆ ಹಚ್ಚ ಹಸಿರಿನ ಉದ್ಯಾನವನದ ಹುಲ್ಲಿನ ಮೇಲೆ ನಿಧಾನವಾಗಿ, ಖುಷಿಯಿಂದ, ಸಂತೋಷದಿಂದ ಆ ಪ್ರಕೃತಿಯ ಸೌಂದರ್ಯವನ್ನ ಸವಿತಾ ನಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೇ ನಡೆದುಕೊಂಡು ಹೋಗ್ತಾ ನಮಗೆ ಅಲ್ಲೊಂದು ದೊಡ್ಡ ಕಟ್ಟಡ ಕಾಣಿಸ್ತಾ ಇದೆ. ಅದರೊಳಗೆ ಹೋಗ್ತಾ ಇದ್ದೀವಿ. ಅದರೊಳಗೆ ಹೋಗೋದಕ್ಕೆ ಮುಂಚೆ ನಮ್ಮ ಈ ಧ್ಯಾನಕ್ಕೆ ಎಲ್ಲ ಗುರುಗಳನ್ನ, ಪಿರಮಿಡ್ ಮಾಸ್ಟರ್ಸ್ನ, ಆಸ್ಟ್ರಲ್ ಮಾಸ್ಟರ್ಸ್ನ, ಹಾಗೆ ಏಂಜಲ್ಸ್ನ, ಈ 7 ಚಕ್ರಗಳ ವರ್ಣಗಳ ಶಕ್ತಿಯನ್ನ ಮರುಪೂರ್ಣಗೊಳಿಸೋದಕ್ಕೆ ಸಹಾಯ ಮಾಡೋ ಎಲ್ಲ ಮಾಸ್ಟರ್ಸ್ನ ನಮ್ಮ ಈ ಧ್ಯಾನಕ್ಕೆ ಆಹ್ವಾನಿಸೋಣ. ಅವರೆಲ್ಲರ ಕ್ಷಮಾಕ್ಷಮದಲ್ಲಿ ನಮ್ಮ ಸೂಕ್ಷ್ಮ ಶರೀರದ 7 ಚಕ್ರಗಳು ಕೂಡ ಅವುಗಳ ವರ್ಣ ಶಕ್ತಿಯನ್ನ ಮರು ಪೂರ್ಣವಾಗಿ ಪಡೆದುಕೊಳ್ತಾ ಇದೆ. ಈಗ ನಿಧಾನವಾಗಿ ಆ ಕಟ್ಟಡದ ಒಳಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಮೊದಲನೆಯ ಒಂದು ಕೊಠಡಿ ಅಂದ್ರೆ ರೂಮ್ ಸಿಗ್ತಾ ಇದೆ. ಆ ರೂಮ್ ಒಳಗೆ ಹೋಗ್ತಾ ಇದ್ರೆ ಅಲ್ಲಿ ಎಲ್ಲಿ ನೋಡಿದರೂ ಕೆಂಪು ಬಣ್ಣ, ಅಲ್ಲಿರುವ ಬಲ್ಬ್ ಲೈಟು ಕೂಡ ಕೆಂಪು ಬಣ್ಣದಿಂದ ಕೂಡಿದೆ. ಹಾಗೆ ಅಲ್ಲಿರುವ ಚೇರು ಕೂಡ ಕೆಂಪು ಬಣ್ಣದಿಂದ ಕೂಡಿದೆ. ಆ ಚೇರ್ ಮೇಲೆ ಕುತ್ಕೊಂಡು ನಮ್ಮ ಮೊದಲನೆಯ ಚಕ್ರ, ಮೂಲಾಧಾರ ಚಕ್ರ, ರೂಟ್ ಚಕ್ರವನ್ನ ನಾವು ಆ ಕೆಂಪು ಬಣ್ಣದ ಶಕ್ತಿಯಿಂದ ಆಕ್ಟಿವೇಟ್ ಮಾಡ್ತಾ ಇದ್ದೀವಿ. ಹಾಗೆ ಅದರ ಬೀಜ ಮಂತ್ರವಾದ ಲಂ ಅಂತ ಹೇಳ್ಕೊಳ್ಳಿ. ಲಂ ಲಂ ಲಂ. ಆ ಮೂಲಾಧಾರ ಚಕ್ರ ಕೆಂಪು ವರ್ಣದಿಂದ ತುಂಬಿ ಕಂಗೊಳಿಸ್ತಾ ಇದೆ. ಅದರ ವರ್ಣಶಕ್ತಿಯಿಂದ ತುಂಬಿ ಹೋಗಿದೆ. ಹಾಗೆ ನಿಧಾನವಾಗಿ ಎದ್ದು ನೆಕ್ಸ್ಟ್ ಮುಂದಿನ ರೂಮ್ಗೆ ತಲುಪ್ತಾ ಇದ್ದೀವಿ. ಆ ರೂಮ್ ಇವಾಗ ಕಂಪ್ಲೀಟ್ ಆಗಿ ಆರೆಂಜ್ ಕಲರ್ ಅಲ್ಲಿದೆ. ಆ ಆರೆಂಜ್ ಕಲರ್ ಅಲ್ಲಿದ್ದು ಬಲ್ಬು, ಚೇರು ಎಲ್ಲ ಪೂರ್ತಿ
ಆ ರೂಮ್ನಲ್ಲಿರೋ ವಸ್ತುಗಳೆಲ್ಲವೂ ಕೂಡ ಆರೆಂಜ್ ಬಣ್ಣದಿಂದ ಕೂಡಿದೆ. ನಾವು ಆ ಚೇರ್ ಮೇಲೆ ಕುತ್ಕೊಂಡು ನಮ್ಮ ಮೂಲಾಧಾರ ಚಕ್ರದಿಂದ ನೆಕ್ಸ್ಟ್ ಚಕ್ರ ಸ್ವಾದಿಷ್ಠಾನ ಚಕ್ರ ಅಥವಾ ಸ್ಯಾಕ್ರಲ್ ಚಕ್ರ ಅಂತ ಕರಿತೀವಿ. ಅದು ನಮ್ಮ ರೀಪ್ರೊಡಕ್ಟಿವ್ ಸಿಸ್ಟಮ್ನಲ್ಲಿರುತ್ತೆ. ಮೂಲಾಧಾರ ಚಕ್ರ ಎಲ್ಲರಿಗೂ ಗೊತ್ತು, ನಮ್ಮ ಸ್ಪೈನ್ ಕಾರ್ಡ್ನ ತುದಿಯ ಭಾಗದಲ್ಲಿರುತ್ತೆ. ಸೊ ಈಗ ಆ ಸ್ಯಾಕ್ರಲ್ ಚಕ್ರ ಅಥವಾ ಸ್ವಾದಿಷ್ಠಾನ ಚಕ್ರ ಅದರ ವರ್ಣ ಶಕ್ತಿಯಿಂದ ಆರೆಂಜ್ ಶಕ್ತಿನ ತುಂಬಿಸಿಕೊಳ್ತಾ ಇದೆ. ಆ ಆರೆಂಜ್ ಶಕ್ತಿಯಿಂದ ಕಂಗೊಳಿಸ್ತಾ ಇದೆ. ಈಗ ಅದರ ಮೂಲ ಮಂತ್ರವಾದ ವಂ 3 ಸಲ ಹೇಳ್ಕೊಳ್ಳಿ. ವಂ ವಂ ವಂ. ಈಗ ನಮ್ಮ ಸೂಕ್ಷ್ಮ ಶರೀರ ಕೆಂಪು ಚಕ್ರದಿಂದ ಕಿತ್ತಳೆ ಚಕ್ರದಿಂದ ಕಂಗೊಳಿಸ್ತಾ ಇದೆ. ಹಾಗೆ ನಿಧಾನವಾಗಿ ಆ ಕಿತ್ತಳೆ ರೂಮಿನಿಂದ ನೆಕ್ಸ್ಟ್ ರೂಮಿಗೆ ತಲುಪ್ತಾ ಇದ್ದೀವಿ. ಆ ರೂಮು ಕಂಪ್ಲೀಟ್ ಆಗಿ ಹಳದಿ ಬಣ್ಣದಿಂದ ತುಂಬಿದೆ. ಅಲ್ಲಿರುವ ಪ್ರತಿ ವಸ್ತುಗಳು, ಬಲ್ಬ್ಗಳು ಎಲ್ಲವೂ ಕೂಡ ಹಳದಿ ಬಣ್ಣದಿಂದ ಕಂಗೊಳಿಸ್ತಾ ಇದೆ. ಹಾಗೆ ಅಲ್ಲಿರುವ ಹಳದಿ ಬಣ್ಣದ ಕುರ್ಚಿಯ ಮೇಲೆ ನಾವು ಕುತ್ಕೋತಾ ಇದ್ದೀವಿ. ಇವಾಗ ಮಣಿಪುರ ಚಕ್ರ ಅಂದ್ರೆ ನಮ್ಮ ನಾಭಿಯಿಂದ ಮೇಲ್ಗಡೆ ಭಾಗ, ಅಲ್ಲಿ ಈ ಚಕ್ರ ಲೊಕೇಟ್ ಆಗಿದೆ. ಈ ಚಕ್ರ ಹಳದಿ ಬಣ್ಣದಿಂದ ತನ್ನ ಶಕ್ತಿಯನ್ನ ತುಂಬಿಸಿಕೊಳ್ತಾ ಇದೆ. ತನ್ನ ವರ್ಣವನ್ನ ಪಡೆದುಕೊಳ್ತಾ ಇದೆ. ಆ ಹಳದಿ ಬಣ್ಣದ ಶಕ್ತಿಯನ್ನ ಪಡೆದುಕೊಳ್ತಾ ಇದೆ. ಈಗ ಆ ಹಳದಿ ಬಣ್ಣದ ಶಕ್ತಿಯನ್ನ ಪಡೆದುಕೊಳ್ತಾ ಅದರ ಬೀಜಾಕ್ಷರಿ ಮಂತ್ರವನ್ನ ಹೇಳಿ. ರಾಮ್ 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 ರಾಮ್. ಈಗ 3 ಚಕ್ರಗಳು ಅದರ ವರ್ಣದಿಂದ ಕಂಗೊಳಿಸ್ತಾ ಇದೆ. ಈಗ ನಿಧಾನವಾಗಿ ಆ ಹಳದಿ ಬಣ್ಣದ ಕೊಠಡಿಯಿಂದ ಎದ್ದು ನೆಕ್ಸ್ಟ್ ರೂಮಿಗೆ ನಾವು ನಡೀತಾ ಇದ್ದೀವಿ. ಆ ನೆಕ್ಸ್ಟ್ ರೂಮು ಕಂಪ್ಲೀಟ್ ಆಗಿ ಗ್ರೀನ್ ಕಲರ್ ಇಂದ ಆವರಿಸಿಕೊಂಡಿದೆ. ಅಲ್ಲಿರುವ ಪ್ರತಿ ವಸ್ತುಗಳು ಕೂಡ ಹಸಿರು ಬಣ್ಣದಿಂದ ಕಂಗೊಳಿಸ್ತಾ ಇದೆ. ಆ ಹಸಿರು ಬಣ್ಣದ ಕುರ್ಚಿಯ ಮೇಲೆ ನಾವು ಕುತ್ಕೋತಾ ಇದ್ದೀವಿ. ಈಗ ನಮ್ಮ ಅನಾಹತ ಚಕ್ರವನ್ನ ನಾವು ಆಕ್ಟಿವೇಟ್ ಮಾಡ್ಕೋತಾ ಇದ್ದೀವಿ. ಅಂದ್ರೆ ನಮ್ಮ ಹಾರ್ಟ್ ಚಕ್ರ, ನಮ್ಮ ಎದೆಯ ಮಧ್ಯಭಾಗ. ನಮ್ಮ ಹಾರ್ಟ್ ಚಕ್ರ ಆ ಹಸಿರು ಬಣ್ಣವನ್ನ ಮರುಪಡಿತಾ ಇದೆ. ಹಾಗೆ ಆ ಹಸಿರು ಬಣ್ಣದಿಂದ ಕಂಗೊಳಿಸ್ತಾ ಇದೆ. ಆ ಹಸಿರು ಬಣ್ಣವನ್ನ ಸ್ವೀಕರಿಸುತ್ತಾ ಹೇಳಿ, ಯಂ ಯಂ ಯಂ
ಈಗ ಆ 4 ಚಕ್ರಗಳು ಕೂಡ ಅವುಗಳ ವರ್ಣದಿಂದ ಕಂಗೊಳಿಸ್ತಾ ಇದೆ. ನೆಕ್ಸ್ಟು ಆ ಹಸಿರು ಬಣ್ಣದ ಕೊಠಡಿನ ಬಿಟ್ಟು ನೆಕ್ಸ್ಟ್ ಕೊಠಡಿಗೆ ತಲುಪ್ತಾ ಇದ್ದೀವಿ. ಆ ಕೊಠಡಿ ಈಗ ಕಂಪ್ಲೀಟ್ ಆಗಿ ಕಡು ನೀಲಿಯಿಂದ ಆವರಿಸಿದೆ. ಅಲ್ಲಿ ಎಲ್ಲಿ ನೋಡಿದರೂ ಬರೀ ಕಡು ನೀಲಿ ಬಣ್ಣ. ಅಲ್ಲಿರುವ ಕಡು ನೀಲಿ ಬಣ್ಣದ ಕುರ್ಚಿಯ ಮೇಲೆ ನಾವು ಕುತ್ಕೋತಾ ಇದ್ದೀವಿ. ಈಗ ನಮ್ಮ ಥ್ರಾಟ್ ಚಕ್ರ, ಈ ಚಕ್ರ ನಮ್ಮ ಗಂಟಲಿನಲ್ಲಿ ಲೊಕೇಟ್ ಆಗಿರುತ್ತೆ. ಈ ಚಕ್ರ ಈಗ ಸಂಪೂರ್ಣವಾಗಿ ಆ ನೀಲಿ ಬಣ್ಣದಿಂದ ಆವರಿಸಿಕೊಳ್ತಾ ಇದೆ. ಅದರ ಶಕ್ತಿಯನ್ನ ಮರುಪಡಿತಾ ಇದೆ. ಈಗ ಅದರ ಬೀಜಾಕ್ಷರಿ ಮಂತ್ರವನ್ನ ಹೇಳ್ಕೊಳ್ಳಿ. ಹಂ ಹಂ ಹಂ. ಈಗ ನಮ್ಮ ಸೂಕ್ಷ್ಮ ಶರೀರದ 5 ಚಕ್ರಗಳು ಕೂಡ ಅದರದರ ವರ್ಣಗಳಿಂದ ಕಂಗೊಳಿಸ್ತಾ ಇದೆ, ಶಕ್ತಿಯುತವಾಗಿದೆ. ಈಗ ನಿಧಾನವಾಗಿ ಆ ನೀಲಿ ರೂಮ್ನ ಬಿಟ್ಟು ನೆಕ್ಸ್ಟ್ ರೂಮ್ನ ತಲುಪ್ತಾ ಇದ್ದೀವಿ. ಆ ರೂಮು ತಿಳಿ ನೀಲಿ ಬಣ್ಣದಿಂದ ಆವರಿಸಿದೆ. ಎಲ್ಲಿ ನೋಡಿದರೂ ತಿಳಿ ನೀಲಿ ಬಣ್ಣ, ಸ್ಕೈ ಬ್ಲೂ. ಈಗ ಆ ಸ್ಕೈ ಬ್ಲೂ ಕಲರ್ ಚೇರ್ ಮೇಲೆ ನಾವು ಕುತ್ಕೋತಾ ಇದ್ದೀವಿ. ಈಗ ನಮ್ಮ ಆಜ್ಞಾ ಚಕ್ರ ಅಂದ್ರೆ ನಮ್ಮ ಥರ್ಡ್ ಐ ಚಕ್ರ ಅದರ ವರ್ಣವನ್ನ ಮರುಪಡಿತಾ ಇದೆ, ಶಕ್ತಿಯನ್ನ ಮರುಪಡಿತಾ ಇದೆ. ಹಣೆಯ ಮಧ್ಯಭಾಗದಲ್ಲಿ ಈ ಚಕ್ರ ಲೊಕೇಟ್ ಆಗಿರುತ್ತೆ. ಈಗ ಆ ಕಡು ನೀಲಿ ಬಣ್ಣವನ್ನ ಪಡಿತಾ ಶಕ್ತಿಯುತವಾಗಿ ಮಾರ್ಪಾಡ್ತಾ ಇವಾಗ ಒಂದು ಅದರ ಬೀಜಾಕ್ಷರಿ ಮಂತ್ರವನ್ನ ಹೇಳ್ಕೊಳ್ಳಿ. ಈಗ 6 ಚಕ್ರಗಳನ್ನ ನೀವು ಗಮನಿಸಬಹುದು. 6 ಚಕ್ರಗಳು ಕೂಡ ಅವುಗಳ ಬಣ್ಣದಿಂದ ಕಂಗೊಳಿಸ್ತಾ ಇದೆ, ಹಾಗೆ ಶಕ್ತಿಯುತವಾಗಿದೆ. ಈಗ ನಿಧಾನವಾಗಿ ಆ ತಿಳಿನೀಲಿ ರೂಮ್ನ ಬಿಟ್ಟು ನಾವು ನೆಕ್ಸ್ಟ್ ರೂಮ್ನ ತಲುಪ್ತಾ ಇದ್ದೀವಿ. ನೆಕ್ಸ್ಟ್ ರೂಮು ಕಂಪ್ಲೀಟ್ ಆಗಿ ನೇರಳೆ ಬಣ್ಣದಿಂದ ಆವರಿಸಿಕೊಂಡಿದೆ. ಎಲ್ಲೆಲ್ಲಿ ನೋಡಿದರೂ ನೇರಳೆ ಬಣ್ಣ. ನಿಧಾನವಾಗಿ ಹೋಗಿ ನೇರಳೆ ಬಣ್ಣದ ಕುರ್ಚಿಯ ಮೇಲೆ ಕುತ್ಕೋತಾ ಇದ್ದೀವಿ. ಅದು ನಮ್ಮ ಸಹಸ್ರಾರ ಚಕ್ರ ಅಂದ್ರೆ ನಮ್ಮ ತಲೆಯ ಮೇಲ್ಭಾಗದ ಚಕ್ರ. ಈ ಚಕ್ರ ನಮ್ಮ ತಲೆಯ ಮೇಲ್ಭಾಗದಲ್ಲಿ ಲೊಕೇಟ್ ಆಗಿದೆ. ಅದು ತನ್ನ ವರ್ಣವನ್ನ ಮರುಪಡಿತಾ ಇದೆ, ತನ್ನ ಶಕ್ತಿಯನ್ನ ಮರುಪಡಿತಾ ಇದೆ. ಈಗ ಅದರ ಬೀಜಾಕ್ಷರಿ ಮಂತ್ರವನ್ನ ಹೇಳೋಣ. ಔಂ ಔಂ ಔಂ.
ಈಗ ನಮ್ಮ ಸೂಕ್ಷ್ಮ ಶರೀರದ 7 ಚಕ್ರಗಳು ಕೂಡ ಕಂಪ್ಲೀಟ್ ಆಗಿ ಅದರ ವರ್ಣಮಯದಿಂದ ಕಂಗೊಳಿಸ್ತಾ ಇದೆ. ಎಲ್ಲಿ ನೋಡಿದರೂ ಆನಂದ, ಸಂತೋಷ ಆ ಅಷ್ಟು ಚಕ್ರಗಳಿಂದ ನಮ್ಮ ಸೂಕ್ಷ್ಮ ಶರೀರ ತುಂಬಿ ಹೋಗ್ತಾ ಇದೆ. ನಮ್ಮ ಅಣು ಅಣು ಕಣ ಕಣಗಳು ಕೂಡ ನಕ್ಷತ್ರದಂತೆ ಮಿನುಗ್ತಾ ಇದೆ. ಈಗ ಸೂಕ್ಷ್ಮ ಶರೀರದಿಂದ ನಿಮ್ಮ ಭೌತಿಕ ಶರೀರಕ್ಕೆ, ಜಾಗೃತ ಮನಸ್ಸಿಗೆ ಬನ್ನಿ ಸ್ನೇಹಿತರೆ. ಈಗ ಒಂದು ದೀರ್ಘವಾದ ಉಸಿರನ್ನ ತಗೊಳ್ಳಿ. ಉಸಿರನ್ನ ತಗೊಳ್ತಾ ಹಾಗೇ ಉಸಿರನ್ನ ಬಿಡ್ತಾ ಕಂಪ್ಲೀಟ್ ರಿಲ್ಯಾಕ್ಸ್ಡ್ ಮೈಂಡ್, ರಿಲ್ಯಾಕ್ಸ್ಡ್ ಬಾಡಿ. ಹಾಗೆ ನಮ್ಮ ಅಣು ಅಣು ಕಣಕಣಗಳು ಕೂಡ ಆನಂದಮಯವಾಗಿದೆ, ಸುಖವಾಗಿದೆ, ಶಾಂತಿಯಿಂದ ಇದೆ, ಸಮೃದ್ಧವಾಗಿದೆ. ಹಾಗೆ ಬ್ರಹ್ಮಾನಂದ ಸ್ಥಿತಿಯಲ್ಲಿ ಇದೆ. ಇದನ್ನೇ ವಿಜುವಲೈಸ್ ಮಾಡ್ತಾ 1 ಮಿನಿಟ್ ನಿಮ್ಮ ಮೆಡಿಟೇಷನ್ನ ಕಂಟಿನ್ಯೂ ಮಾಡಿ. ನಮ್ಮ ಅಣು ಅಣುಗಳು, ಕೋಶಗಳು, ಹಾಗೆ ಸೆಲ್ಸ್, ನರಗಳು, ಹಾಗೆ ನಮ್ಮ ಬ್ರೈನಿನ ಪ್ರತಿ ನರಗಳು ಗುಡ್ ಹಾರ್ಮೋನ್ನ ರಿಲೀಸ್ ಮಾಡ್ತಾ ಇದೆ. ಸಂತೋಷದ ಕೆಮಿಕಲ್ಸ್ನ ನಮ್ಮ ದೇಹದಲ್ಲಿ ರಿಲೀಸ್ ಮಾಡ್ತಾ ಇದೆ. ಈ ದೇಹ ಸಂಪೂರ್ಣವಾಗಿ ಆರೋಗ್ಯದಿಂದ, ಶಾಂತಿಯಿಂದ, ಸುಖದಿಂದ, ಆಲೋಚನಾ ರಹಿತವಾಗಿದೆ. ಇದೇ ಬ್ರಹ್ಮಾನಂದ ಸ್ಥಿತಿಯಲ್ಲಿ ನಿಧಾನವಾಗಿ ಸಹಜ ಸ್ಥಿತಿಗೆ ಬರೋಣ ಫ್ರೆಂಡ್ಸ್. ನಮ್ಮ ಈ ಧ್ಯಾನಕ್ಕೆ ಆಹ್ವಾನಿಸಿದ ಎಲ್ಲ ಗುರುಗಳನ್ನ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ನ, ಪಿರಮಿಡ್ ಮಾಸ್ಟರ್ಸ್ನ, ಹಾಗೆ ಏಂಜಲ್ಸ್ನ ಕೃತಜ್ಞತೆಯನ್ನ ತಲುಪಿಸ್ತಾ ನಮ್ಮ ದೇಹದಲ್ಲಿ ಆಕ್ಟಿವೇಟ್ ಆಗಿರೋ 7 ಚಕ್ರಗಳಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ, ನಮ್ಮ ಸೂಕ್ಷ್ಮ ಶರೀರಕ್ಕೆ, ಭೌತಿಕ ಶರೀರಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ, ನಮ್ಮ ಧ್ಯಾನವನ್ನ ಮನಸ್ಸಿನಿಂದ ಮಾಡೋದಕ್ಕೆ ಸಹಕರಿಸಿದ ನಮ್ಮ ಮನಸ್ಸಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ, ನಿಧಾನವಾಗಿ ನಿಮ್ಮ 2 ಕೈಗಳನ್ನು ನಿಮ್ಮ ಕಣ್ಣುಗಳ ಮೇಲೆ ಇಟ್ಕೊಳ್ಳಿ. 5 4 3 2 1 0. ನಿಧಾನವಾಗಿ ನಿಮ್ಮ 2 ಕೈಗಳನ್ನು ನೋಡ್ತಾ ನಿಮ್ಮ ಕಣ್ಣುಗಳನ್ನು ಓಪನ್ ಮಾಡಿ ಫ್ರೆಂಡ್ಸ್. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಧ್ಯಾನ ಇಷ್ಟ ಆಯಿತು ಅನ್ಕೋತೀನಿ. ಹಾಗೆ ನಮ್ಮ ಸೂಕ್ಷ್ಮ ಶರೀರದಲ್ಲಿರುವ 7 ಚಕ್ರಗಳನ್ನು ಕೂಡ ನಾವು ಆಕ್ಟಿವೇಟ್ ಮಾಡಿದ್ದೀವಿ. ಈಗ ಫುಲ್ ರಿಲ್ಯಾಕ್ಸ್ಡ್ ಫೀಲ್ ಆಗ್ತಾ ಇದೆ, ಹಾಗೆ ಫುಲ್ ಹ್ಯಾಪಿ ಫೀಲ್ ಆಗ್ತಿದೆ ಅಲ್ವಾ? ಯಾರಾದರೂ ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀರಾ? ನಮಸ್ತೆ ಮ್ಯಾಮ್, ಹೇಳಿ.
ಆಯ್ತು ಇವತ್ತು. ನಮಸ್ ನಮಸ್ತೆ. ಹೇಳಿ ಮ್ಯಾಮ್. ಹೇಗಿತ್ತು ಮ್ಯಾಮ್? ಒಂದು ಚಕ್ರಗಳನ್ನ ಆಕ್ಟಿವೇಟ್ ಮಾಡ್ತಾ ಹೋಗ್ತಿದ್ವಲ್ಲ, ಹ್ಮ್. ತುಂಬಾ ಚೆನ್ನಾಗಿ ಅನಿಸ್ತು. ಗುಡ್ ಗುಡ್. ನಿಮ್ಮ ಆ ಎನರ್ಜಿ ನಿಮ್ ವಾಯ್ಸ್ ಅಲ್ಲೇ ಗೊತ್ತಾಗ್ತಾ ಇದೆ. ಫುಲ್ ಎನರ್ಜಿ ಫೀಲ್ ಆಗಿ ಏನು ಹಾ ಹೇಳಕ್ಕೆ ಆಗ್ತಾ ಇಲ್ಲ. ಆ ಸ್ಥಿತಿನಲ್ಲಿ ಇದ್ದೀರಾ, ರೈಟ್? ಹ್ಮ್ ಹೌದು ಮೇಡಮ್. ಸೂಪರ್ ಸೂಪರ್. ಹೌದು. ಓಕೆ, ನೈಸ್ ನೈಸ್ ಮ್ಯಾಮ್. ಓಕೆ. ನಂಗೆ ಚೆನ್ನಾಗಿ ಬೆಳಗ್ಗೆ ಮಾಡ್ಕೊಂಡಿರ್ಲಿಲ್ಲ, ಹ್ಮ್. ಇವಾಗ ಮಾಡಿದೆ. ತುಂಬಾ ಚೆನ್ನಾಗಿ ಫೀಲ್ ಆಯ್ತು. ಓಕೆ. ಚೆನ್ನಾಗಿ ಆಯ್ತು madam. ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಯಾರು ಹೊಸದಾಗಿ ಹೆಲ್ಪಿಂಗ್ ಏಂಜಲ್ಸ್ ಅಂತ ಜಾಯ್ನ್ ಆಗಿದ್ದಾರೆ, ಯಾರು ಹೇಳ್ಬೋದಾ ನಿಮ್ಮ ನೇಮು? ಹಾ ಹಾ ನಮಸ್ತೆ. ನಮಸ್ತೆ. ನಾನು ಇವತ್ತೇ ಫಸ್ಟ್ ಟೈಮ್ ನಿಮ್ಮ ಇದಕ್ಕೆ ಜಾಯಿನ್ ಆಗಿರೋದು. ಓಕೆ ನನ್ನ ಹೆಸರು ಡಾಕ್ಟರ್ ಶ್ರೀಕಲಾ ಅಂತ. ಓಕೆ ಸೊ ಕೌನ್ಸಿಲಿಂಗ್ ಸೆಕ್ಷನ್ ಅಲ್ಲಿ ಚೈಲ್ಡ್ ಮತ್ತೆ ಫ್ಯಾಮಿಲಿ ಕೌನ್ಸಿಲಿಂಗ್ ತಗೊಳ್ತೀನಿ. ಗುಡ್, ನೈಸ್. ತುಂಬಾ ಚೆನ್ನಾಗಿತ್ತಮ್ಮ. ನಾನು ರೇಖಿ ಮಾಸ್ಟರ್ ಕೂಡ. ಓಕೆ, ಸೊ ಸೂಪರ್. ಚಕ್ರಗಳ ಧ್ಯಾನ ತುಂಬಾ ಚೆನ್ನಾಗಿ ಮಾಡ್ತಿದ್ರಿ. ಥ್ಯಾಂಕ್ ಯು ಮ್ಯಾಮ್. ತುಂಬಾ ಪೀಸ್ಫುಲ್ ಅನ್ಸ್ತು. ಥ್ಯಾಂಕ್ ಯು Thank ಸೋ you so ಮಚ್. ಥ್ಯಾಂಕ್ ಯು. ಇಬ್ರು ರೇಖಿ ಮಾಸ್ಟರ್ಸ್ ಇದ್ದೀರಾ ಇಲ್ಲಿ. ಒಬ್ರು ಶಾಂತ ಮ್ಯಾಮ್. ಮ್ಯಾಮ್ ನಿಮ್ಮ ಹೆಸರು ಇನ್ನೊಂದ್ಸಲ ಹೇಳ್ತೀರಾ? ಶ್ರೀಕಲಾ. ಶ್ರೀಕಲಾ ಮ್ಯಾಮ್. ಓಕೆ, ಸೂಪರ್ ಮ್ಯಾಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಓಕೆ, ಮತ್ತೆ ಏನಾದರೂ ಕ್ವೆಶನ್ಸ್ ಇದ್ರೆ ಕೇಳ್ಬೋದು. ಓಕೆ, ಏನೂ ಇಲ್ಲ ಅಂದರೆ ಇವತ್ತಿನ ಧ್ಯಾನವನ್ನು ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್ ನನ್ನ ಜೊತೆ ಧ್ಯಾನಕ್ಕೆ ಜಾಯಿನ್ ಆಗಿದ್ದಕ್ಕೆ. ಇದೇ ರೀತಿ ದಿನ 7 ಗಂಟೆಗೆ ಜಾಯ್ನ್ ಆಗಿ. ಮೋಸ್ಟ್ಲಿ ನಾಳೆ ಮೆಡಿಟೇಷನ್ ಕ್ಲಾಸ್ ಇರಲ್ಲ ಅನಿಸುತ್ತೆ. ಆದಷ್ಟು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಾನು ಸ್ವಲ್ಪ ಬ್ಯುಸಿ ಇರ್ತೀನಿ ನಾಳೆ, ಅದಕ್ಕೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಮೆಸೇಜ್ ಹಾಕ್ತಿರಲ್ವಾ? ಹಾಂ ಮ್ಯಾಮ್, ಮೆಡಿಟೇಷನ್ ಇದ್ರೆ ಮೆಸೇಜ್ ಹಾಕ್ತೀನಿ ಗ್ರೂಪಲ್ಲಿ. ಓಕೆ ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಎಲ್ಲರಿಗೂ madam. ನನ್ನ ತುಂಬು ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್.